ದಕ್ಷತೆ ನ್ಯೂಸ್ಗೆ ಸ್ವಾಗತ. ನಾನು ಶಶಿಕಾಂತ್ ತೀರ್ಥ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಾವಳಿ ಗ್ರಾಮದ ತಾಲೂಕು ಆಗುವ ಎಲ್ಲ ಮೂಲಭೂತ ಸೌಕರ್ಯ ಸೌಲಭ್ಯಗಳನ್ನು ಹೊಂದಿರುವ ಸಾವಳಿ ಗ್ರಾಮವಾಗಿದೆ. ಆದರೆ ವ್ಯಕ್ತಿಯೊಬ್ಬರು ಯೂಟ್ಯೂಬ್ನಲ್ಲಿ ಸಾವಳಿ ಗ್ರಾಮದಲ್ಲಿ ಯಾವುದೇ ಮೂಲಭೂತ ಸೌಲಭ್ಯಗಳು ಹೊಂದಿರುವುದಿಲ್ಲ ಹಾಗೂ ಯಾವುದೇ ಅಭಿವೃದ್ಧಿಪರ ಕೆಲಸಗಳು ಆಗಿರುವುದಿಲ್ಲ ಎಂದು ನಮ್ಮ ಗ್ರಾಮ ಪಂಚಾಯಿತಿ ಕುರಿತು ಯೂಟ್ಯೂಬ್ನಲ್ಲಿ ಹರಿಬಿಟ್ಟಿದ್ದಾರೆ. ನಮ್ಮ ಗ್ರಾಮದಲ್ಲಿ ಎಲ್ಲ ಮೂಲಭೂತ ಸೌಲಭ್ಯಗಳು ಹೊಂದಿದ್ದು, ಆದರೆ ಯೂಟ್ಯೂಬ್ನಲ್ಲಿ ಹರಿಬಿಟ್ಟಿದ್ದ ಕಾರಣ ನಮ್ಮ ಗ್ರಾಮ ಬಗ್ಗೆ ಹೇಳುವ ನೈತಿಕತೆ ಇರುವುದಿಲ್ಲ. ನಮ್ಮ ಗ್ರಾಮದ ಮಾನ ಕಳೆಯುವ ಹುನ್ನಾರ ನಡೆಸಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಮತ್ತು ಗ್ರಾಮಸ್ಥರು ಯೂಟ್ಯೂಬ್ನಲ್ಲಿ ಹರಿಬಿಟ್ಟ ವ್ಯಕ್ತಿಯ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಾವಳಿ ಗ್ರಾಮದಲ್ಲಿ ಕುಡಿಯುವ ನೀರು, ಒಳಚರಂಡಿ, ರಸ್ತೆಗಳು, ಮನೆಗೆ ಶೌಚಾಲಯಗಳು, ಸಾರ್ವಜನಿಕ ಶೌಚಾಲಯಗಳು ಸುಸಜ್ಜಿತವಾಗಿದ್ದು, ವಿದ್ಯಾಭ್ಯಾಸ ಮಾಡುವ ಮಕ್ಕಳಿಗೆ ಹಾಗೂ ಯುವಕರಿಗೆ, ವಯೋವೃದ್ಧರಿಗೆ ಓದಿಕೊಳ್ಳಲು ಡಿಜಿಟಲ್ ಮಾದರಿಯ ಗ್ರಂಥಾಲಯವು ಸಹ ಹೊಂದಿದೆ ಹಾಗೂ ಸ್ಮಶಾನ ಜಾಗ ಕೂಡ ಸಾಕಷ್ಟು ಅಭಿವೃದ್ಧಿಪರ ಹೊಂದಿದ್ದು, ಹೀಗೆ ಸಾವಳಿ ಗ್ರಾಮವು ಸಾಕಷ್ಟು ಅಭಿವೃದ್ಧಿಪರ ಕೆಲಸಗಳು ಮಾಡಿರ್ತಾರೆ. ಗ್ರಾಮ ನಮ್ಮದಾಗಿದ್ದು, ನಮ್ಮ ಗ್ರಾಮದ ಬಗ್ಗೆ ಯೂಟ್ಯೂಬ್ನಲ್ಲಿ ಇಲ್ಲ ಸಲ್ಲದ ಅದನ್ನು ಹಾಕಿ ಗ್ರಾಮಕ್ಕೆ ಕೆಟ್ಟ ಕಳಂಕ ತರುವಂಥ ಕೆಲಸವನ್ನು ಮಾಡುತ್ತಿರುವ ವ್ಯಕ್ತಿಯ ವಿರುದ್ಧ ಬರುವ ದಿನಗಳಲ್ಲಿ ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ದೂರು ನೀಡಲು ಮುಂದಾಗುತ್ತೇವೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಗ್ರಾಮಸ್ಥರು ಯೂಟ್ಯೂಬ್ನಲ್ಲಿ ಹಾಕುತ್ತಿರುವ ವ್ಯಕ್ತಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಹಾಗಾದರೆ ಸಾವಳಿ ಗ್ರಾಮ ಅಭಿವೃದ್ಧಿ ಹೊಂದಿರೋ ಬಗ್ಗೆ ಸ್ವಲ್ಪ ನಾನು ತೋರಿಸ್ತೀನಿ, ನೋಡಿ ವೀಕ್ಷಕರೇ. ಗ್ರಾಮಸ್ಥರು ಏನು ಹೇಳುತ್ತಿದ್ದಾರೆ ಕೇಳೋಣ ಬನ್ನಿ. ನನ್ನ ಹೆಸರು ಸಿದ್ದು ಬಂಡೇಗೌಡ್ರು ಅಂತ. ನಾನು ಮಾಹಿತಿ ಹಕ್ಕು ಕಾರ್ಯಕರ್ತರ ತಾಲೂಕಾ ಅಧ್ಯಕ್ಷನಾಗಿ ಸತತ 4 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ಈಗ ನಾನು ಸೋಷಿಯಲ್ ಮೀಡಿಯಾದಾಗ ನೋಡಿದ್ದೀನಿ, ಸಾವಳಿಗೆಯಲ್ಲಿ ಮೂಲಭೂತ ಸೌಕರ್ಯ ವಂಚಿತ ಐತಿ, ಅದ್ರ ಸಂಬಂಧ ನಾವು ಹೋರಾಟ ಮಾಡಾಕತ್ತೀವಿ. ಹೋರಾಟ ಮಾಡೋರಿಗೆ ನಾವು ಯಾವತ್ತೂ ಸಂಘಟನೆ ಪರವಾಗಿ ಸ್ವಾಗತ ಕೊಡ್ತಿರ್ತೀವಿ. ಆದ್ರೆ ವಿಷಯ ಬೇರೆ, ಮೂಲಭೂತ ಸೌಕರ್ಯ ಅಂದ್ರೆ ಏನು ವಂಚಿತವಾಗೈತಿ, ಅದರ ಮೂಲ ವಿಷಯ ಏನೂ ಇಲ್ಲ, ಬರೀ ಮೂಲಭೂತ ಸೌಕರ್ಯ ಐತಿ, ಅದಕ್ಕೆ ವಂಚಿತವಾಗೈತಿ. ಇದೇ ಹಿಂದೆ ಒಂದು ತಿಂಗಳ ಹಿಂದೆ ಇಲ್ಲಿ ಸಾವಳಿ ಜೆಎಂಬಿ ರೋಡಿಗೆ GGM ಕೆಲಸ ನಡೆಯಕತ್ತಿತ್ರಿ. ಇದೇ ಸುದ್ದಿ ವರದಿಗಾರರ ಸಂಬಂಧಿಕರೊಬ್ರು ಆ GGM ಕೆಲಸ ಮಾಡಿದ್ರು. ಆ ಸಂದರ್ಭದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು ನನಗೆ ಬಂದ ವಿಷಯ, ಆ ಸಂದರ್ಭದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವ್ರು ಬಂದು ಗಿಡಗಳು ಕಿತ್ತಿದ್ರು. ಫಾರೆಸ್ಟ್ ರೋಡ್ ಸೈಡ್ ಗಿಡಗಳು ಕಿತ್ತಿದ್ರಿಂದ ಅದನ್ನ ಪ್ರಶ್ನೆ ಮಾಡಿದಕ್ಕ ಅವತ್ತು ಇದೇ ಪತ್ರಕರ್ತರು ಅದೇ ಫಾರೆಸ್ಟ್ ಆಫೀಸ್ಗೆ ಹೋಗಿ ಒಂದೇನೋ ದಬ್ಬಾಣಿಕೆ ಹಾಕಿ ಸುದ್ದಿ ಮಾಡಿ ಇದನ್ನ ಮಾಡಿದ್ರು. ಅದು ಇನ್ನೂವರೆಗೆ ದಂಡಿಗೆ ಎತ್ತಿಲ್ಲ. ದೀಡ್ ತಿಂಗಳಾತ. ಫಾರೆಸ್ಟ್ ದನ್ನ ಹಗರಣಗಳ ಬಯಲಿಗೆ ಇಳ್ತೀನಿ, ಇದನ್ನ ಮಾಡ್ತೀನಿ, ದೊಡ್ಡ ಸ್ಟ್ರೈಕ್ ಮಾಡ್ತೀವಿ. ಬರೀ ಇವ್ರದ್ದು ಹೆಂಗಾಗಿತ್ತಂದ್ರ ನಮ್ ಜಮಖಂಡಿ ತಾಲೂಕದಾಗ ಕೆಲವೊಂದು ಪತ್ರಕರ್ತರು ಅದಾರ. ಹೆಂಗಂದ್ರ ನಾಯಿ ಕೊಡಿಗಳಂತೆ ಹಬ್ಬಿ ಬಿಟ್ಟಾವ, ಅದಕ್ಕೇನು ಆಧಾರ ಇಲ್ಲ, ಇದನ್ನಿಲ್ಲ. ಯಾಕಂದ್ರೆ ನಾನು ಈ ಹಿಂದ 9 ವರ್ಷ ಪತ್ರಿಕಾ ಅವಧಿಯಲ್ಲಿ ಕೆಲಸ ಮಾಡೀನಿ. ನಾವು ಸುದ್ದಿ ಮಾಡಬೇಕಾದ್ರೆ ಮೂಲ ದಾಖಲಾತಿಗಳು ಇಲ್ಲದೆ ಯಾವುದೇ ರೀತಿ ಸುದ್ದಿ ಮಾಡ್ತಿದ್ದಿಲ್ಲ. ಈಗಾದ್ರೂ ನಾವು ಕರ್ನಾಟಕ ಪ್ರೆಸ್ ಕ್ಲಬ್ ಸಾವಳಿ ವಿಭಾಗದ ಅಧ್ಯಕ್ಷ ಆದ್ರೂ ನಾನು ಕಾರಣಾಂತರಗಳಿಂದ ಸ್ಥಗಿತವಾಗಿ ಬಿಟ್ಟಿನಿ. ಆದ್ರೆ ಇಲ್ಲಿ ಏನೋ ಅವ್ರ ಮೂಲಭೂತ ಸೌಕರ್ಯ ವಂಚಿತ ತಂದಾರಲ್ಲ, ಅದನ್ನ ಸ್ಥಳೀಯರ ರಗಡ್ ಸಂಘಟನೆಗಳು ಅದಾವ. ಜಮಖಂಡಿ ತಾಲೂಕದಾಗ ಹೈಯೆಸ್ಟ್ ನಾವು ಸಂಘಟನೆಗಳು ಪ್ರತಿಯೊಂದು ಏನೋ ಹೋರಾಟ ಮಾಡ್ರಿ ನಾವು ಸಾವಳಿಗೆ ಅವ್ರ ಸಂಪೂರ್ಣ ಬೆಂಬಲ ಕೊಡ್ತೀವಿ, ಇದಕ್ಕೂ ಬೆಂಬಲ ಕೊಡ್ತೀವಿ. ಆದ್ರೆ ವಿಷಯ ಸಂಪೂರ್ಣವಾಗಿ ಇರ್ಬೇಕು. ಬರೇ ಮೂಲಭೂತ ಸೌಕರ್ಯ ವಂಚಿತ ಐತಿ, ನಮ್ಮ ಊರ ನಾವು ಇದ್ದಂದ್ರೆ ಗೊತ್ತಾಕತಿ ಮೂಲಭೂತ ಸೌಕರ್ಯ ಏನ್ ವಂಚಿತ ಐತಿ, ಏನ್ ಮೂಲಭೂತ ಇಲ್ಲ. ನೀರಿಗೆ ಕೊತ್ತಂದ್ರೆ ಐತಿ. ಕಳೆದ ಬಾರಿ ಭೀಕರವಾಗಿ ಬರಗಾಲ ಬಿದ್ದಾಗ ಇದೇ ನಮ್ಮ PDO ಸಾಹೇಬ್ರು ಆ ಮೊಮೆಂಟದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಇದ್ದಿದ್ದಿಲ್ಲ, ಇರ್ಲಿಲ್ಲ ಅಂದ್ರೂ ಇದೇ ನಮ್ PDO ಸಾಹೇಬ್ರು ಅವ್ರ ವೈಯಕ್ತಿಕವಾಗಿ ಕದ್ದಿ ಕರೆದ ಎಲ್ಲಾ ರೀತಿ ನೀರಿನ ವ್ಯವಸ್ಥೆ ಮಾಡಿ ಕೊಟ್ಟಾರ. ನಮ್ಗೆ ನೀರ್ ಕೈ ಬರ್ಲಿ ಏನ್ ಮಾಡ್ಲಿ, ಕುಡಿಯಾಕ ಹೋಗಿ ಎಲ್ರಿ ಒಂದ್ ಕ್ಯಾನ್ ನೀರ್ ತರ್ಬೋದ್ರಿ, ಆದ್ರ ಬಳಸಕ ನೀರಿನ ಒಂದ್ ನೀರು ತೊಂದರೆ ಮಾಡಿ ಕೊಟ್ಟಿಲ್ಲ ನಮಗ ಅಂತ. ಅವ್ರ ದಕ್ಷ ಆಡಳಿತಗಾರ ಅದಾರ ನಮ್ PDO ಸಾಹೇಬ್ರು. ಅದು ಬಿಟ್ಟು ಮೂಲಭೂತ ಸೌಕರ್ಯ ಅಂದ್ರೆ ಎಲ್ಲಾ ರಸ್ತೆಗಳು ಚಲೋ ಅದಾವು. ಮತ್ತೆ ಇನ್ನ ನಿಮ್ಗೆ ಗೊತ್ತಿರ್ಲಕ್ಕಾಗಿ ಆಡಳಿತ ವ್ಯವಸ್ಥೆಗಳು ಒಂದ್ ಸ್ವಲ್ಪ ಏರುಪೇರು ಆಗಿದ್ರಿಂದ NRG ವರ್ಕ್ ಆಗ್ಲಿ, ಸರ್ಕಾರದ ಅನುದಾನ ಕೊರತೆಯಿಂದ ಕೆಲವು ಕೆಲಸಗಳು ಸ್ಲೋ ಅದಾವು. ಆದ್ರೂ ಈಗ ಎಲ್ಲಾ ರೀತಿ ಎಲ್ಲೆಲ್ಲಿ ಅವಶ್ಯಕತೆ ಐತೆ ಅಲ್ಲೆಲ್ಲಿ ಗಟರ್ಗಳು, ನೀರಿನ ವ್ಯವಸ್ಥೆ, ಮೋಟರ್ ವ್ಯವಸ್ಥೆ ಎಲ್ಲ ಮಾಡಿದಾರ.
ಇಂತ ಒಂದು ಪಂಚಾಯತಿ ವಿರುದ್ಧ ಸದ್ಯಕ್ಕೆ ತಾಲೂಕಾ ಕೇಂದ್ರಕ್ಕಾಗಿ ಹೋರಾಟ ಮಾಡಾಕತ್ತೀವಿ. ಇಂತ ಒಂದು ತಾಲೂಕು ಕೇಂದ್ರಕ್ಕೆ ಹೋರಾಟ ಮಾಡುವಂತ ಸಾವಳಿಗೆ ಹೆಸರನ್ನು ಕೆಡಿಸ್ಬೇಡ್ರಿ. ನಿಮ್ಗೆ ಏನೋ ಹಂಗೇನೋ ಮೂಲಭೂತ ಸೌಕರ್ಯ ವಂಚಿತ ಐತೆ, ಏನ್ ಅಕ್ರಮ ಆಗೈತೆ, ಅದಕ್ಕೆ ಆದಂತ ಕೆಲವೊಂದು ದಾರಿಗಳು ಅದಾವ. ಬರೀ ಸುದ್ದಿ ಮಾಡಿಬಿಟ್ರೆ ನಡೆಯಂಗಿಲ್ಲ. ಇಲಾಖಾ ತನಿಖೆ ನಡೆಸಕ್ ಮನವಿ ಮಾಡ್ರಿ. ಲೋಕಾಯುಕ್ತ ಇದಾರೆ, ಲೋಕಾಯುಕ್ತ ದೂರು ಕೊಡ್ರಿ. ಮತ್ತ ಇಲ್ಲಪ್ಪ ಪಂಚಾಯತಿ ಅವ್ರಿಗೆ PDO ಅವ್ರಿಗೆ ಒಂದು ಮನವಿ ಕೊಟ್ಟಿದಾರ, AO ಅವ್ರಿಗೆ ಮನವಿ ಕೊಟ್ಟಿದಾರ, CS ಅವ್ರಿಗೆ ಮನವಿ ಕೊಟ್ಟಿದಾರ, DS ಅವ್ರಿಗೆ ಮನವಿ ಕೊಟ್ಟಾರ. ಏನೂ ಇಲ್ಲ, ಬರೀ ಮೂಲಭೂತ ಸೌಕರ್ಯ ವಂಚಿತ. ಇದನ್ನ ಹೆಂಗ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ದಿಂದ ಅವ್ರೇನ್ ಸುದ್ದಿ ಮಾಡ್ಯಾರೋ 1.5 ತಿಂಗಳ ಹಿಂದ, ಅದು ದಂಡಿಗಿಲ್ಲ, ಇದು ದಂಡಿಗಿಲ್ಲ. ಇವಕ್ಕೇನ ಇವರು ಏನು ಯೂಟ್ಯೂಬ್ ಚಾನಲ್ದವರು ಅಥವಾ ಏನ್ ರಿಜಿಸ್ಟರ್ ಚಾನಲ್ದವರು ಈ ಹಿಂದ ನಮ್ಮ ದಕ್ಷ ಅಧಿಕಾರಿಗಳು ಶಾಂತವೀರ್ ಸಾಹೇಬ್ರು ಸರ್ಕಾರಿ ದವಾಖಾನಿ ಮ್ಯಾಗ ಕೆಲವೊಂದು ಪತ್ರಕರ್ತರು ಅವು ಹಿಂಗ ಬೇರೆ ಊರದಿಂದ ಬಂದಂತ ಪತ್ರಕರ್ತರು ಬಂದು ದಬ್ಬಾಳಿಕೆ ಮಾಡಿದ್ ಅಂತವ್ರ ಮ್ಯಾಗ ಒಂದು ವರದಿ ಮಾಡಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ರು. ಈಗೂ ಕೂಡ ಇಂಥವ್ರ ಮ್ಯಾಗ ಸುದ್ದಿ ಮಾಡಿದ್ದ ಕರೆ ಇತ್ತು, ಸುದ್ದಿ ಮಾಡ್ಲಿ ಅವ್ರಿಗೆ ಸಪೋರ್ಟ್ ಕೊಡ್ತೀವಿ ನಾವು. ಸುಳ್ಳು ಸುದ್ದಿ ಮಾಡಿ ಇದನ್ನ ಮಾಡಕತ್ರ ಅಂತವ್ರಿಗೆ ನಾವು ಸಪೋರ್ಟ್ ಕೊಡ್ಬೇಡ್ರಿ, ಅಂತವ್ರ ಮ್ಯಾಗ ಸೂಕ್ತ ಕಾನೂನು ಕ್ರಮ ಕೈಗೊಳ್ರಿ ಅಂತ ಹೇಳಿ ಈ ಮೂಲಕ ವಿನಂತಿ ಮಾಡ್ಕೊತೀನಿ. ಸರ್, ನನ್ನ ಹೆಸರು ಉಮೇಶ್ ರಾಮಪ್ಪ ಜಾಧವ್, ಊರು ಸಾವಳಗಿ. ನಾವು ವಾರ್ಡ್ ನಂಬರ್ 11 ನಿವಾಸಿ. ನಮ್ದು ಮೂಲ ಉದ್ಯೋಗ ಕೃಷಿ. ಸರ್, ಅದನ್ನ ನಾನು ಕೇಳಿದ್ದೇನೆ, ವಾಟ್ಸಪ್ ಫೇಸ್ಬುಕ್ ನಲ್ಲಿ ಹಾಕಿದ್ರು ಮೂಲಭೂತಗಳ ಕೊರತೆ ಐತಿ ಅಂತೇಳಿ. ಮೂಲಭೂತ ಸೌಲಭ್ಯಗಳಂದ್ರೆ ಏನು? ನಾನು ಓದಿರೋ ಪ್ರಕಾರ ಮೂಲಭೂತ ಸೌಲಭ್ಯಗಳು ಓಡಾಡ್ಲಿಕ್ಕೆ ರಸ್ತೆ, ಕಲೀಲಿಕ್ಕೆ ಶಿಕ್ಷಣ, ಕುಡಿಯಕ್ಕೆ ನೀರು, ಇವು ಮೂಲಭೂತ ಸೌಲಭ್ಯಗಳು. ಅದು ಯಾರು ಮೀಡಿಯಾದವರು ಪಾದಯಾತ್ರೆ ಮಾಡ್ತಾರೋ ಏನ್ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ಅವ್ರ ಮೊದಲು ಯಾವ ಸೌಲಭ್ಯ ನಮ್ಮ ಊರು ವಂಚಿತ ಆಗೈತೆ ಅನ್ನೋದನ್ನ ಮೊದಲು ತಿಳಿಸ್ಬೇಕು. ನಾವ್ ಇನ್ನೊಂದು ಯಾವ್ದಾದ್ರು ನಮ್ಮ ವೈಯಕ್ತಿಕ ಸೌಲಭ್ಯ ವಂಚಿತ ಆಗಿದ್ರೆ ಅದಕ್ಕೆ ಮೂಲಭೂತ ಸೌಲಭ್ಯ ಅಂತ ಕರೆಯಕ್ ಬರೋದಿಲ್ಲ. ಇದೇ ಏನಿಲ್ಲ, ಮೂಲಭೂತ ಸೌಲಭ್ಯಗಳಂದ್ರೆ ಕುಡಿಯಕ್ಕೆ ನೀರು, ಓಡಾಡಕ್ಕೆ ರಸ್ತೆ, ಊರಲ್ಲಿ ಲೈಟು, ಗಟ್ರು, ಇವು ನಮ್ಮ ಊರಾಗ ಏನ್ ಬೇಕಲ್ಲ ಅಷ್ಟು ಅವಶ್ಯಕತೆ ಇದ್ದಷ್ಟು ಅದಾವು. ಮತ್ತು ಒಂದು ಈಗ ಕೆಲವೊಬ್ರು ಏನೋ ಮೀಡಿಯಾದಾಗ ಮಾತಾಡ್ತಾರೆ, ಇಲ್ಲಿ ನಮ್ಮ ಊರ ಅಭಿವೃದ್ಧಿ ಆಗಿಲ್ಲ ಸರ್. NRG ಕೆಲಸ ಮೊದಲು ಬೇರೆ ರೀತಿ ಒಳಗಿತ್ತು. ಈಗ ಸೆಂಟ್ರಲ್ ಗೌರ್ಮೆಂಟ್ ನವರು ದಿವಸಕ್ಕೊಂದು ರೂಲ್ ಚೇಂಜ್ ಮಾಡಕತ್ತಾರ. ಈಗ ಒಂದು ನಾವು NRG ಕೆಲಸ ಚಾಲೂ ಮಾಡ್ಬೇಕಂದ್ರೆ ದಿವಸಕ್ಕೆ 3 ಸರಿ ತಂಬು ಮಾಡ್ಬೇಕು. ನಾವು ಮೊದಲು ಹೆಂಗಿತ್ತಪ್ಪ ಅಂತಂದ್ರೆ 2004-5 ಡೈರೆಕ್ಟ್ ಚೆಕ್ ಮುಖಾಂತರ ಕೊಡ್ತಾರೆ. ಅವಾಗ ಏನಾದ್ರು ನೋಡಲ್ಲ ಅಧಿಕಾರಿ ಇಲ್ಲ, ಏನೂ ಇಲ್ಲ. ನಾವ್ ಯಾವ ಅಧಿಕಾರಿಗಳ ಪರವಾಗಿನೂ ಇಲ್ಲ, ವಿರುದ್ಧ ಇಲ್ಲ. ನಮ್ದು ಒಂದು ಬೇಡಿಕೆ ಐತಿ, ನಾವು 3 ಹೆಸರು ಹಾಳು ಮಾಡಬೇಡ್ರಿ. ಸಾವಳಿಗೆ ಊರು ಮೂಲಭೂತ ವಂಚಿತ ಎಂದೂ ಆಗಿಲ್ಲ. ಅದನ್ನ ಏನೋ ನಮ್ಮ ಸ್ವಾರ್ಥಕ್ಕೆ ನಾವು ನಮ್ದೊಂದು ಏನೋ ಕೆಲಸ ಆಗಿರ್ಲಿಕ್ಕೆ ಅದನ್ನ ತಂದ ನಾವು ಅಧಿಕಾರಿಗಳು ಭ್ರಷ್ಟ ಇದ್ರ ಅವ್ರು ಎದುರು ಭ್ರಷ್ಟ ಅದಾರ ಅಂತ ತೋರಿಸ್ಕೊಡ್ರಿ. ಇಲ್ಲ ಮೇಲಾಧಿಕಾರಿ ದೂರ ಕೊಡ್ರಿ. ನೀವು ಸೋಷಿಯಲ್ ಮೀಡಿಯಾ ಮೂಲಕ ಬಂದ್ರೆ ಏನಾಕತ್ತಿ ಅಂದ್ರೆ ಅವ್ರು ನಾವು ದವಾಸಕ್ ಬರ್ತೀವಿ, ಅವ್ರೇನ್ ಬ್ಲಾಕ್ ಮೇಲ್ ಮಾಡ್ತೀವಿ. ನೀವು ಹಂಗೇನಾರ ನಿಮ್ ವೈಯಕ್ತಿಕ ಕೆಲಸ ಆಗಿಲ್ಲ ಅಂದ್ರೆ ನಿಮ್ ಕರೆಕ್ಟ್ ನಿಮ್ ಕೆಲಸ ಕಾನೂನುಬದ್ಧವಾಗಿದ್ರೆ ಮೇಲಾಧಿಕಾರಿ ಸಂಬಂಧಿಸಿದವ್ರು ತಾಲೂಕ್ ಪಂಚಾಯತ್ AO ಅದಾರ, CS ಅದಾರ, DC ಅವ್ರದಾರ, ಸಂಬಂಧಪಟ್ಟ ಮಿನಿಸ್ಟರ್ ದೂರ ಕೊಡ್ಲೆ. ನೀವು ಸಾವಳಿಗೆ ಒಬ್ಬ ಭ್ರಷ್ಟಾಚಾರ, ನೀವು ಸಾವಳಿಗೂರು ಅಧಿಕಾರಿಗಳು ಭ್ರಷ್ಟಾಚಾರ, ಯಾವ ಅಧಿಕಾರಿಗಳು ಅವ್ರ ಹೆಸರಿಲ್ಲ, ಒಂದೇ ಇಲಾಖೆನ ಅದು ಇಲ್ಲ. ನೀವ್ ಎದಕ್ಕೆ ಸಾವಳಿಗೂರು ಭ್ರಷ್ಟಾಚಾರ ಅಂತ ಹೇಳ್ತೀರ? ಮೊದಲು ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದೋ ಒಂದು ಚಾನಲ್ ಚಾನಲ್ ಅಂದ್ರೆ ಈಗ ನಾವು ವಾಟ್ಸಪ್ ನಲ್ಲಿ ಚಾನಲ್ ಬಂದವ್, ಯೂಟ್ಯೂಬ್ ಚಾನಲ್ ಅವ್ರ, ದಯವಿಟ್ಟು ಅವ್ರಿಗೆ ನಮ್ಮೊಂದು ಈ ಚಾನಲ್ ಮುಖಾಂತರ ವಿನಂತಿ ಐತಿ. ನಿಮ್ಗೆ ಏನೋ ವಂಚಿತ ಆಗೈತಿ, ನಿಮ್ ಯಾವ ವಿಷಯದಾಗ ಸಾವಳಿಗೆ ಊರು ವಂಚಿತ ಆಗೈತಿ, ಏನು ಮೂಲಭೂತ ಸೌಕರ್ಯ ನೀವು ಇನ್ನೊಮ್ಮೆ ಲೈವ್ ಬಂದು ತಿಳಿಸ್ರಿ. ಅದನ್ನ ಬಿಟ್ಟು ನೀವು ಸಾವಳಿಗೆ ಊರು ವಂಚನೆ ಆಗೈತಿ, ಸಾವಳಿಗೆ ಊರು ಭ್ರಷ್ಟ ಅಧಿಕಾರಿಗಳು ಪಾದಯಾತ್ರೆ ಮಾಡಕ್ ನಾವೇನು ಮಾಡೋಂಗಿಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ಬರ್ದಾರ, ಸಂವಿಧಾನ ಎಲ್ಲರಿಗೂ ಎಲ್ಲ ಹಕ್ಕನ್ನು ಕೊಟ್ಟಾರ. ಹಕ್ಕು ದುರುಪಯೋಗ ಆಗಬಾರ್ದು ಅಂತ ನಾನು ವಿನಂತಿ. ನಾನು ಸಿದ್ಧಾಂತ ತಳ್ಕೇನಿ ಸರ್. ಅವ್ರ ಮೂಲಭೂತ ಸೌಲಭ್ಯಗಳಿಲ್ಲ, ಮೂಲಭೂತ ಸೌಲಭ್ಯಗಳಿಲ್ಲ ತಾನೆ. ಯಾವ ಸೌಲಭ್ಯನೇ ಬೇಕಂತ ಒಂದ್ ಮಾತನ್ನ ಮಾತಾಡಿನ ವಿಡಿಯೋ ಒಳಗೆ. ಆ ವಿಡಿಯೋ ಒಳಗೆ ಐತಿ ಮೂಲಭೂತ ಸೌಲಭ್ಯ ಇಲ್ಲ, ಮೂಲಭೂತ ಸೌಲಭ್ಯ ಇಲ್ಲ. ಯಾವ ಸೌಲಭ್ಯನೇ ಬೇಕು ಅನ್ನೋದನ್ನ ಒಂದ್ ಮಾತನ್ನ ಐತೆ ಅಂತ ವಿಷಯ ಬೇಕಲ್ರಿ. ಯಾವ ವಿಷಯ ಈ ಮೂಲಭೂತ ಸೌಲಭ್ಯ ನಮ್ಗೆ ಏನ ನೀರಿನ ವ್ಯವಸ್ಥೆ ಇಲ್ಲೋ, ಏನ್ ಗಟರ ಸ್ವಚ್ಛತೆ ಇಲ್ಲೋ, ರೋಡ್ ಆಗಿಲ್ಲೋ, ಏನ್ ಬೇಕಂದ್ರೆ ಆ ವಿಷಯನೇ ಬೇಕಲ್ಲ ನ್ಯೂಸ್ ಒಳಗಡೆ. ಬರೀ ಸೌಲಭ್ಯ ಇಲ್ಲ, ಸೌಲಭ್ಯ ಇಲ್ಲ. ಸೌಲಭ್ಯ ಬಂದ ಅಧಿಕಾರಿಗೆ ಭೇಟಿ ಆಗ್ಬೇಕು, ಅಧ್ಯಕ್ಷರಿಗೆ ಭೇಟಿ ಆಗ್ಬೇಕು, ಅಥವಾ ಇಲ್ಲಿ ಉಳಿದ ಮೆಂಬರ್ಗಳು ಭೇಟಿ ಆಗ್ಬೇಕು. ಏನ್ ಸೌಲಭ್ಯಗಳಿಲ್ಲ ಅದನ್ನ ಇಂಥ ಮಾರಿನ ತಂದು ಕೇಳ್ಕೊಬೇಕು, ಅಥವಾ ಲೆಟರ್ ಒಳಗೆ ಕೊಡ್ಬೇಕ್ರಿ. ಮತ್ತೆ ಅದು ಬಿಡಿಸಿ ಮೂಲಭೂತ ಸೌಲಭ್ಯ ಇಲ್ಲ, ಸೌಲಭ್ಯ ಏನ್ ಸೌಲಭ್ಯ ಇಲ್ಲ ಅಂತ ವಿಷಯ ಬೇಕಲ್ಲ ಅವ್ರ ಕಡೆ. ಬರೀ ವಿಡಿಯೋ ಮಾಡ್ಕೊಳ್ಳೋದು ಮೂಲಭೂತ ಸೌಲಭ್ಯ ಇಲ್ಲ, ಮೂಲಭೂತ ಸೌಲಭ್ಯ. ಈ ಮೂಲಭೂತ ಸೌಲಭ್ಯ ಅನ್ನೋದನ್ನ ಏನು 4 ಜನಕ್ಕೆ ಗೊತ್ತೋಗಂಗ್ ಹೇಳ್ಬೇಕಲ್ರಿ. ಅದು ಇಂಥ ವ್ಯವಸ್ಥೆಯಲ್ಲಿ ಇಲ್ಲಿ ರೋಡ್ ಆಗಿಲ್ಲ, ಇಲ್ಲಿ ಏನ್ ಸ್ವಚ್ಛತೆ ಇಲ್ಲ, ಅಥವಾ ಇಲ್ಲಿ ಏನಾರ ಕಾಮಗಾರಿಗಳ ಅವಯವನ ಆಗ್ಯಾವ, ಇಂಥದ್ದು ಏನ್ ಇದ್ದು ತೆಗೆದು ಪಂಚಾಯತಿ ಮುಂದೆ ತರಬೇಕು ಅಂತ ನಮ್ಮ CO ಅದಾರು, ನಮ್ಮ ಜಮಖಂಡಿ EO ಅದಾರು, ಅಲ್ಲಿ ಕಂಪ್ಲೇಂಟ್ ಕೊಡ್ಬೇಕು. ಅದೊಂದು ಅನುಕೂಲ ಆಗತ್ತೆ. ಏನ್ ಆಗಿಲ್ಲ ಅಂದ್ರೆ ಆಗಾಕೊಂದು ಅವಕಾಶ ಇರ್ತದೆ. ಅದು ಮತ್ತೆ ಸೌಲಭ್ಯ ಇಲ್ಲ, ಸೌಲಭ್ಯ ಇಲ್ಲ ಹೇಳಿ ಸೌಲಭ್ಯ ಏನಂತಂದ್ರೆ ಕೇಳ್ಬೇಕು ಪಬ್ಲಿಕ್ಗೆ. ಅವ್ರಂತೂ ನಮ್ಮ ಗ್ರಾಮ ಪಂಚಾಯತಿ ಇರ್ತೀವಿ ನಾವಲ್ಲ ಒಂದೇದ. ಮತ್ತೆ ಅದನ್ನ ಹಿಂಬಾಲ ಯಾರು ಅದನ್ನು ಗೊತ್ತಿಲ್ಲ. ಇಲ್ಲಿ ನಮ್ಮ ಅಧ್ಯಕ್ಷರಿಗೂ ಬಂದು ಭೇಟಿಯಾಗಿಲ್ಲ, ಆಮೇಲೆ ನಮ್ಮ ಯಾವ ಪಂಚಾಯತಿ ಸದಸ್ಯರಿಗೂ ಭೇಟಿಯಾಗಿಲ್ಲ. ಅಥವಾ ನಮ್ಮ ಪಂಚಾಯತಿಗೆ ಒಂದು ಕಾಗದ ಕೊಡ್ಬೇಕಲ್ರಿ, ಒಂದು ಮನವಿನೇ ಬೇಕು ಸರ್, ಇಂಥ ನಿಮ್ಮ ಪಂಚಾಯತಿ ಒಳಗೆ ಹಿಂಗಾಗ್ಯದ, ಅಥವಾ ಈ ಸೌಲಭ್ಯಗಳಿಲ್ಲ, ಇಂಥ ಸೌಲಭ್ಯಗಳು ಮಾರಿ ಅಂತ ಅದಕ್ಕೆ ಒಂದು ಲೆಟರ್ ಕೊಡ್ಬೇಕು. ಅಥವಾ ಎಲ್ಲ ಏನು ಯಾವ ಇಂಥದ್ದು ಆಗೈತೆ ಸರ್, ಇದನ್ನ ಸರಿಪಡಿಸೋದು ಬಂದು ಮಾಹಿತಿನೇ ಕೊಡ್ಬೇಕು, ನಿಮ್ಮ ಮಾಹಿತಿನೇ ಹೇಳ್ಬೇಕು. ಅಂದ್ರೆ ಸೌಲಭ್ಯ ಇಲ್ಲ ಅಂದ್ರೆ ಏನು ಸೌಲಭ್ಯ ಇಲ್ಲ ಅಂತ ಏನು ಕೇಳ್ಕೋಬೇಕು ಸರ್? ಯಾರನ್ನ PDO ಹೇಳಿಕೆ ತಂದಾರಿ, ನಮ್ಮ ಅಧ್ಯಕ್ಷ ಹೇಳಿಕೆ ತಂದಾರಿ, ಯಾರು 32 ಜನ ನಮ್ಮ ಪಂಚಾಯತ್ ದೊಡ್ಡದೈತೆ, 32 ಜನದ ಮೆಂಬರ್ಗಳದ್ದು ಯಾವ್ದಾರು ಮಾಹಿತಿ ತೊಂದಾರಿ,
ಏನೂ ಇಲ್ಲ ರೀ. ಅವ್ರು ಹೇಳಿ ಮೂಲಭೂತ ಸೌಲಭ್ಯ ಅಂತ ಹಚ್ಚಲಾಕಿ ನಾವು ಕೇಳಕ್ ಬೇಡಂದಿಲ್ಲ. ಇಂಥ ಸೌಲಭ್ಯಗಳು ನಿಮ್ಮಲ್ಲಿ ಇಲ್ಲ ಅಂತ ನಮ್ಗೆ ಹೇಳ್ಬೇಕಲ್ರಿ. ಗೊತ್ತಿರ್ಲಿಕ್ಕೆ ನಮಗೂ ಗೊತ್ತಾಗತ್ತೆ ಅದು. ಆದ್ರೆ ತಮ್ಮ ಗಮನಕ್ಕೆ ಏನು ತಂದಿಲ್ಲ ಅವ್ರು. ಯಾವ ಪಂಚಾಯತಿ ಅಧ್ಯಕ್ಷರಿಗೆ ಗಮನಕ್ಕೆ ಇಲ್ರಿ, ಪಿಡಿಒಗಳ ಗಮನಕ್ಕೆ ಇಲ್ರಿ. 32 ಜನ ಮೆಂಬರ್ ಇದೀವಿ, ದೊಡ್ಡ ಪಂಚಾಯತಿ ಐತಿ. ಯಾವ ಮೆಂಬರ್ ಹೆಸರು ಇಟ್ಕೊಂಡೈತೆ ಅಥವಾ ಇಂಥವ್ರು ನಮ್ಗೆ ಹೇಳಂತದೈತಿ ಅದು ಇಲ್ರಿ. ಬರ್ಬೇಕ್ರಿ, ಭೇಟಿ ಆಗ್ಬೇಕ್ರಿ. ಏನ್ ನಮಗೆ ಏನ್ ಅವಕಾಶ ಇಲ್ಲ ಅದನ್ನ ಕೇಳ್ಬೇಕ್ರಿ. ಪಾದಯಾತ್ರೆ ಮಾಡ್ತೀನಿ ಅಂತಾರ ಅವ್ರು. ಪಾದಯಾತ್ರೆ ಮಾಡ್ಲಿ ಸರ್, ಯಾವ ಪುರುಷಾರ್ಥಕ್ಕೆ ಮಾಡ್ತಾರೆ ಪಾದಯಾತ್ರೆ. ಮಾಡ್ಲಕ್ ಪಾದಯಾತ್ರೆ ತಪ್ಪು ಮಾಡಿದ್ರೆ ಹಚ್ಚಲ ಮಾಡಿ ಸರ್. ನಾವು ಹೋರಾಟ ಮಾಡಕ್ ಯಾರಿಗೂ ಬೇಡ ಅಂದ್ರೆ ಅದು ಹಕ್ಕ ಐತಿ, ಎಲ್ಲರಿಗೂ ಹೋರಾಟ ಮಾಡುವಂತ ಹಕ್ಕ ಐತಿ. ಹಕ್ಕನ್ನ ಸದುಪಯೋಗ ಪಡಿಸ್ಬೇಕು ಸರ್. ಹಕ್ಕಗಳನ್ನ ಉಪಯೋಗ ಮಾಡ್ಕೋಬೇಕು, ಅದ್ ದುರುಪಯೋಗ ಮಾಡ್ಕೋಬಾರ್ದು. ಅಂದ್ರೆ ಪಂಚಾಯತಿ ಗಮನಕ್ಕೆ ಬರ್ಲಾರ್ದು ಪಾದಯಾತ್ರೆ ಮಾಡ್ತಾರೆ. ಹೌದು ಸರ್, ನಿಮ್ಮ ವಿಡಿಯೋ ಬಂದೈತೆ ನೋಡಿ ಫೇಸ್ಬುಕ್. ನಾನು ಮತ್ತೆ ಫೇಸ್ಬುಕ್ ನೋಡೀನ್ರಿ, ಕೂತು ಅದನ್ನ ಅಷ್ಟು ಆಗೋತಕ್ಕ ನೋಡೀನಿ. ಯಾವ ವಿಷಯ ಬೇಕಲ್ರಿ, ಇಂಥ ಕೆಲಸ ಮಾಡಿಲ್ಲ ಅನ್ನೋ ವಿಷಯ ಹಾಕ್ಯಾನೆ ಅಥವಾ ಇದನ್ನ ಹಾಕ್ಯಾನೆ, ಏನೂ ಇಲ್ಲ ರೀ. ಒಂದನೇ ಹೆಸರು ಬೇಕಲ್ರಿ ಇಂಥ ಕೆಲಸ ಮಾಡಿಲ್ಲ ಅನ್ನೋದು. ಸುಭಾಷ್ ರಂಗಪ್ಪ ಪಾಟೋಳಿ ರೀ, ನಾವು ಸಾವಳಗಿರಿ. ಮೊದಲು ಮಾಜಿ 5 ವರ್ಷ ಅಧ್ಯಕ್ಷ ರೀ, ಈಗ ಹಾಲಿ ಮೆಂಬರ. ಇದೆಲ್ಲ ಸುಳ್ಳು ಆರೋಪ ರೀ, ಏನಿಲ್ಲ ಅದ ಎಲ್ಲ ಅವ್ರ ಸುಳ್ಳು. ಯಾವ ಉದ್ದೇಶಕ್ಕೆ ಇಟ್ಕೊಂಡು ಮಾಡ್ಲತ್ತಾರ ಗೊತ್ತಿಲ್ಲ. ನಮಗನಕ ನಗರಿಗೆ ಬಂದಿಲ್ಲಿ ಸೋಷಿಯಲ್ ಮೀಡಿಯಾದಾಗ ನೋಡಿವ್ರಿ ನಾವು. ನಮ್ಮಲ್ಲಿ ಅವ್ರು ಏನು ಉದ್ದೇಶ ಐತೆ ಗೊತ್ತಿಲ್ಲ, ತೋರ್ಸ್ಬೇಕು ಅವ್ರು ನಮಗೆ ಇಲ್ಲಿ ಬಂದ. ಎಲ್ಲಿ ನಮ್ಮಲ್ಲಿ ಕೊರತೆ ಐತೆ ಅಂದ್ರೆ ಅವ್ರು ಬಂದು ಹೇಳಿದ್ರ ಅಂದ್ರೆ ನೋಡುವಂತ. ನಮ್ಮಲ್ಲಿ ಈಗ ತನಕ ಕೊರತೆ ಏನಿಲ್ಲ, ಇಲ್ಲ ಎಲ್ಲ ಸುಳ್ಳು ಆರೋಪ ಐತ್ರಿ. ಶೌಚಾಲಯ, ರಸ್ತೆ ಎಲ್ಲ ಅದಾವ್ರಿ. ಯಾವ ಊರಾಗ ಅಭಿವೃದ್ಧಿ ಆಗಿಲ್ಲ, ನಮ್ಮ ಸಾವಯವ ಹೋರಾಟ ಅಭಿವೃದ್ಧಿ ಆಗಿದೆ. ಎಲ್ಲ ಸಿಸಿ ರೋಡ್ ಆಗ್ಯಾವ, ನೀರಿಂದ ಇದನ್ನ ವ್ಯವಸ್ಥೆ, ಎಲ್ಲ ಲೈಟ್ ವ್ಯವಸ್ಥೆ ಇದಾವ. ಪಾದಯಾತ್ರೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಊರಾಗ ಯಾವ ಉದ್ದೇಶ ಇಟ್ಕೊಂಡು ಮಾಡ್ತಾರೆ ನಮಗ್ ಗೊತ್ತಾಗಿಲ್ಲ. ಪಂಚಾಯತಿಗೆ ವ್ಯಾಪ್ತಿ ಒಳಗೆ ಇಲ್ಲ ಇಲ್ರಿ ಅವ್ರಿಗೆ. ಅವ್ರು ಏನಾಗಿತ್ತು ಅಂದ್ರೆ ಬಂದು ಚರ್ಚೆ ಮಾಡ್ಲಿ ಅವ್ರ. ನನ್ನ ಹೆಸರು ಅನುಪಮಾ ರಾಜು ಕ್ರಾಬಿ. ನಾನು ಇಲ್ಲಿ ಗ್ರಾಮ ಪಂಚಾಯತಿ ಸುಳ್ಳು ಸುದ್ದಿ ಸರ್. ನಮ್ಮಲ್ಲಿ ಮೂಲಭೂತ ಸೌಕರ್ಯ, ಕುಡಿಯೋ ನೀರಿನ ವ್ಯವಸ್ಥೆ ಐತ್ರಿ, ನಲ್ಲಿ ನೀರಿನ ವ್ಯವಸ್ಥೆ ಐತಿ, ಗಟ್ರ ಐತ್ರಿ, ಲೈಟ್ ಅದಾವು, ಎಲ್ಲ ವ್ಯವಸ್ಥೆ ಐತ್ರಿ ಸರ್. ಅಭಿವೃದ್ಧಿ ಎಲ್ಲ ಐತ್ರಿ ನಮ್ಮಲ್ಲಿ. ಏನು ಶೌಚಾಲಯ ಸರಿಯಾಗಿಲ್ಲ. ಶೌಚಾಲಯನು ಎಲ್ಲ ವಾಡಿನೂ ಶೌಚಾಲಯ ಮಾಡ್ಯಾರಿ ಸರ್. ನನ್ನ ಹೆಸರು ರಾಜು ಕರಾಬಿ ಅಂತೇಳಿ, ಸಾವಳಗಿ ಸೋಷಿಯಲ್. ಸಾವಳಗಿ ಪಂಚಾಯತಿ ವಿರುದ್ಧ ಪಾದಯಾತ್ರೆ ಮಾಡ್ತಾನೆ ಅಂತೇಳಿ ಅವರು ಸೋಷಿಯಲ್ ಮೀಡಿಯಾದೊಳಗೆ ಹರಿಬಿಟ್ಟ ಸುದ್ದಿ ಅದಷ್ಟು ಸಮಂಜಸವಲ್ಲ ಅಂತ ನನಗನ್ನಿಸ್ತದೆ. ಯಾಕಂದ್ರೆ ಸಾವಳಗಿ ಗ್ರಾಮ ಒಂದು ಇತಿಹಾಸ ಇರುವಂಥ ಗ್ರಾಮ. ಇಲ್ಲಿ ಸುಧಾಮೂರ್ತಿಯವರು ಮುಂದೆ ಬಿಡಿ ಜತ್ತಿಯವರು ರಾಷ್ಟ್ರಪತಿಯಾಗಿ ಹೋದಂಥ ಒಂದು ಹೆಸರು ಇರುವಂಥ ಗ್ರಾಮ. ಇಲ್ಲಿ ಮೂಲಭೂತ ಸೌಲಭ್ಯ ಅನ್ನಕ್ಕೆ ಏನೈತಿ, ಗಟ್ರು ಮತ್ತು ನೀರಿನ ವ್ಯವಸ್ಥೆ, ಶೌಚಾಲಯ, ಸ್ಟ್ರೀಟ್ ಲೈಟ್, ಮುಂದೆ ಸಾರ್ವಜನಿಕ ಎಲ್ಲ ಶೌಚಾಲಯಗಳು, ವೈಯಕ್ತಿಕ ಶೌಚಾಲಯಗಳು ಎಲ್ಲ ಸಮರ್ಪಕವಾಗಿ ಆಗ್ಯಾವ. ಇದಕ್ಕೆ ಒಂದಾದ ಸಾಕ್ಷಿಪ ಅಂತಂದ್ರೆ ನಮ್ದು ಹೋದ ವರ್ಷನ್ಯಾಗ ಗಾಂಧಿ ಪುರಸ್ಕಾರ ಅಂತೇಳಿ ಒಂದು ಗಾಂಧಿ ಪುರಸ್ಕಾರ ತಗೊಂಡಂಥ ಒಂದು ಪಂಚಾಯತಿ. ಇಂಥ ಒಂದು ಇತಿಹಾಸ ಇರುವಂಥ ಒಂದು ಪಂಚಾಯತಿ, ಒಂದು ಊರಿಗೆ ಯಾರೋ ಒಬ್ರು ಬಂದು ಏನೋ ಒಂದು ಪಾದಯಾತ್ರೆ ಮಾಡ್ತೀನಿ, ಏನೋ ಒಂದು ಮಾಡ್ತೀನಿ ಅಂತ ಹೇಳಿ ಒಂದು ಕಪ್ಪು ಚುಕ್ಕಿ ಇಡುವಂಥ ಕೆಲಸ ಮಾಡೋದು ಅಷ್ಟು ಸರಿಯಲ್ಲ. ಹೋರಾಟ ಕಾನೂನುಬದ್ಧವಾಗಿ ಸಂವಿಧಾನ ಪ್ರಕಾರ ಹೋರಾಟ ಅಂತರೂ ಮಾಡ್ಬೋದು. ಪ್ರತಿಯೊಬ್ಬರಿಗೆ ಅವ್ರದ್ದು ಇದ್ದಂಥ ಒಂದು ಸಂವಿಧಾನ ಒಳಗೆ ಹಕ್ಕೈತಿ. ಆದ್ರೆ ಅದ್ರ ಮಾರ್ಗ ಸರಿ ಇರ್ಬೇಕು. ಸಂವಿಧಾನ ಒಳಗೆ ಹಕ್ಕೈತಿ, ಅದ್ರ ಮಾರ್ಗ ಸರಿ ಇರ್ಬೇಕು. ಮಾರ್ಗ ಸರಿ ಇರುವುದರಿಂದ ಯಾವುದೋ ಒಂದು ಅವ್ರಿಗೆ ಸಮಸ್ಯೆ ಆಗಿದ್ದಂಥ ಒಂದು ಸಮಸ್ಯೆಗೆ ಆಕ್ಷನ್ ಆಗ್ತೈತಿ. ಇಲ್ಲಪ್ಪ ಅಂತಂದ್ರೆ ಸಾವಳಗಿ ಊರಿಗೆ ಅವರಿಂದ ಒಂದು ಯಾವುದೋ ಮೂಲಭೂತ ಸೌಕರ್ಯ ಕೊರತೆ ಆಗಿತ್ತು ಅಂದ್ರೆ ಅದು ಸಮರ್ಪಕವಾಗಿ ನಿವಾರಣೆ ಆಗ್ತೈತಿ. ಅದನ್ನು ಬಿಟ್ಟು ಸುದ್ದಿ ಎಬ್ಬಿಸೋದು ಮತ್ತು ಅವ್ರಿಗೆ ಮನುಷ್ಯ ಬಂದಂಥ ಪಾದಯಾತ್ರೆ ಇಂಥ ಮಾಡೋದು ಅಷ್ಟು ಸರಿ ಅನ್ಸಂಗಿಲ್ಲ ಅಂತ ನನ್ನ ಅಭಿಪ್ರಾಯ. ಸುಳ್ಳು ಸರ್, ಸುಳ್ಳು, ಶುದ್ಧ ಸುಳ್ಳಿದ್ದು. ಇಂಥವು ನಮ್ಮ ಗ್ರಾಮ ಕಷ್ಟ ಮಾಡಾಕತ್ತೀರಿ, ಮತ್ತೆ ಇಲ್ಲಿ ಇಂಥವು ಮಾಡ್ಲಕ್ಕೆ ಹೋಗ್ಬೇಡ್ರಿ. ನಿಮಗೆ ಸರಿಯಾದ ಒಂದು ಮಾಹಿತಿ ಇಟ್ಕೋರಿ, ಆ ಗ್ರಾಮದ ಬಗ್ಗೆ ಒಂದು ಸ್ಟಡಿ ಮಾಡ್ಕೋರಿ. ಏನೋ ಸ್ಟಡಿ ಇಲ್ದ ಅಲ್ಲಿ ಸಮರ್ಪಕವಾದಂಥ ಒಂದು ಅಧಿಕಾರಿಗಳ ಒಂದು ಇದು ಮಾಹಿತಿ ತಗೊಳ್ಳಲ್ದ ಪಂಚಾಯತಿ 32 ಮಂದಿ ಮೆಂಬರ್ಗಳು ನಾವು ಇಲ್ಲಿ 32 ಮಂದಿ ಮೆಂಬರ್ಗಳು ಇಲ್ಲಿ ಸಮರ್ಪಕ ಅಧ್ಯಕ್ಷ ಉಪಾಧ್ಯಕ್ಷ ಅದಾರ. ಒಬ್ಬರಿಗೆ ಸಂಪರ್ಕ ಮಾಡಲ್ದನ ಒಂದು ಸಾವಳಗಿ ಬದ್ದಲ್ಲ ಒಂದು ಕಪ್ಪು ಚುಕ್ಕೆ ಕೂಡಿಸುವಂತ ಕೆಲಸ ಮಾಡಕತ್ತಾರ. ಅದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಸುರೇಶ್ ಶಂಕರ್ ಮಳೆ ಅಂತ ಮಾಜಿ ಜಿಲ್ಲಾ ಪಂಚಾಯತ್ ಸರ್. ಪಾದಯಾತ್ರೆ ಮಾಡ್ತಾನಂದ್ರೆ ಮೊದಲನೇದಾಗಿ ಇಲ್ಲಿ ಅವ್ರಿಗೆ ಇದು ಕನ್ಸರ್ಡ್ ಅಲ್ಲ, ಅವರು ವ್ಯಾಪ್ತಿನ ಬೇರೆ, ಈ ಸಾವಳಗಿ ಪಂಚಾಯತಿನ ಬೇರೆ. ಅಲ್ಲೇ ಅವರಲ್ಲಿ ಅವ್ರ ಏರಿಯಾದಾಗ ಯಾರು ಏನೋ ಇದ್ರೆ ಪಾದಯಾತ್ರೆ ಮಾಡ್ಬೋದು, ಬೇರೆ ಒಂದು ಏನೋ ಮಾಡ್ಬೋದು ಹೋರಾಟ. ಇಲ್ಲಿ ಸಾರ್ವಜನಿಕರು ಇಲ್ಲಿ ಕೆಲಸ ಆಗಿಲ್ಲ, ಮತ್ತೊಂದಾಗಿಲ್ಲ, ಯಾವುದೋ ಮಾಡ್ರು ಅರ್ಜಿ ಕೊಟ್ಟರು, ಅದಕ್ಕೆ ಅವರು ಸದಸ್ಯರ ಸ್ಪಂದನ ಮಾಡ್ತಾರೆ, ಅಧ್ಯಕ್ಷರು ಇರ್ತಾರೆ, ಅಧಿಕಾರಿಗಳಿರ್ತಾರೆ. ಮತ್ತು ಇವ್ರು ಎಲ್ಲೋ ಬೇರೆ ಊರವ್ರು ಬಂದು ಕಿಸಿಂದ ನಾವು ಪಾದಯಾತ್ರೆ ಮಾಡ್ತೀವಿ, ನಾವು ಅದು ಮಾಡ್ತೀವಿ,
ಅಂದ್ರೆ ಅದೇನು ಅಷ್ಟು ಸಮಂಜಸ ಅಲ್ಲ ರೀ. ಅದಕ್ಕೆ ಮತ್ತು ಯಾವುದು ಅವ್ರು ಇವ್ರು ಹೇಳ್ದಂಗೆ ಅಭಿವೃದ್ಧಿ ಆಗಿಲ್ಲ ಅಂದ್ರೆ ಏನು ಬೇಕಲ್ರಿ, ಒಂದು ನೀವು ಅವ್ರು ಅರ್ಜಿ ಕೊಡ್ಬೇಕು, ವಿಷಯ ಬೇಕ್ರಿ, ಅಥವಾ ಇಂಥ ಕೆಲಸ ಆಗಿಲ್ಲ ಅದನ್ನ ಮಾಡ್ಬೇಕಾಗಿತ್ತು ಮಾಡಿಲ್ಲತ್ತ ಅರ್ಜಿ ಬೇಕ್ರಿ. ಯಾವುದೋ ಪಂಚಾಯತಿ ಒಳಗೆ ಏನೋ ಕೆಲಸ ಆಗ್ಬೇಕಾದ್ರೆ ಮೀಟಿಂಗ್ನಾಗ ಅಪ್ರೂವಲ್ ಆಗಿ ಅವ್ರು ಮುಂದಿನ ಕೆಲಸ ಮಾಡ್ತಿರ್ತಾರ. ಅವು ಅನುದಾನ ಹಂಚಿಕೆ ಮಾಡ್ಕೊಂಡು ಆ ರೀತಿ ಇದ್ದಾಗ ಏನು ಇದ್ದಂಗೆ ಸುಮ್ಮ ಒಂದು ಸೋಷಿಯಲ್ ಮೀಡಿಯಾದಾಗ ಒಂದು ಏನರ ಒಂದು ಪಾಟ್ ಕಿಸಿಂದ್ರಿ ಆ ಥರ ಭಯ ಹುಟ್ಟಿಸ್ಲಕ್ಕ ಹಂಗೆ ವಿಚಾರ ಇಟ್ಕೊಂಡು ಮಾಡಿರ್ತಾರೆ. ಅದೇನು ಯಾವುದು ಸೂಕ್ತ ಅಲ್ಲ. ಮತ್ತು ಅದೇನು ಮಾಡುವ ಅದರಿಂದ ಏನು ಆಗಂಗಿಲ್ಲ, ಎಲ್ಲ ಸುಳ್ಳು ಸುದ್ದಿರಿ. ಮತ್ತು ಈಗ ಅವರು ಇಲ್ಲಿ ಅಧ್ಯಕ್ಷರು ಸದಸ್ಯರು ಅವ್ರವ್ರ ಕೆಲಸ ಅವ್ರವ್ರ ವ್ಯಾಪ್ತಿ ಅವ್ರು ಮಾಡಾಕತ್ತಾರ್ರಿ. ಎಲ್ಲ ಸರಳ ರೀತಿ ಒಳಗೆ ಐತ್ರಿ, ಯಾವುದೇ ಥರ ತೊಂದರೆ ಇಲ್ಲ. ಅವ್ರು ಮಾಡೋದ್ರಿಂದ ಯಾವುದೇ ಏನೂ ಇಲ್ಲೇನು ಇಫೆಕ್ಟ್ ಆಗಂಗಿಲ್ಲ. ಖಂಡಿತ ಗ್ರಾಮ ಪಂಚಾಯತಿ ಸದಸ್ಯ ಮೀಡಿಯಾಗ ಕೇಳಿವಿ ಸರ್, ಆದ್ರೆ ಅದೇನು ಶುದ್ಧ ಸುಳ್ಳು. ನಮ್ಮ ಸದಸ್ಯರಿಗಾಗಲಿ ಅಧ್ಯಕ್ಷರಿಗಾಗಲಿ ನಮ್ಮ ಅಭಿವೃದ್ಧಿ ಅಧಿಕಾರಿಗಳಾಗಲಿ ಅವ್ರಿಗೆ ಯಾರಿಗೂ ಭೇಟಿಯಾಗಿಲ್ಲ. ಏನು ಭೇಟಿ ಆಗಾರು ಪಾದಯಾತ್ರೆ ಅಂದ್ರೆ ಏನಾರ ಹೇಳ್ತಿದ್ರು ಅವ್ರಿಗೆ, ಯಾರು ಕೇಳಿಲ್ಲ. ನಮ್ಮ ಗಮನಕ್ಕೆ ಇಲ್ರಿ ಅದು, ಆದ್ರೆ ನೋಡಿವಿ ಅಷ್ಟ, ಅದು ಕೇಳಿವಿ ಇಲ್ಲ ಸರ್. ಮತ್ತು ನಮಗೇನ್ರಿ ತೋಟಪಟ್ಟಿಯಾಗ ಅವರು MLA ಅವ್ರು ನಮ್ಗೆ ಗ್ರಾಂಟ್ ಕೊಟ್ಟಾರ, ಬೋರ್ ಹಾಕಿವು 8 ಬೋರ್ ಹಾಕಿದ್ವು, ಸಿಸ್ಟಮ್ ಇಟ್ಟು ತೋಟಪಟ್ಟಿ ಆದ್ರು ಊರಿನ ಮನೆ ನಾಳ ಅದಾವ್ರಿ, ಯಾವುದೂ ತೊಂದರೆ ಇಲ್ಲ. ಅದೆಲ್ಲ ಸುಳ್ಳು ಸುದ್ದಿ ಸರ್. ಅವ್ರು ಹೋರಾಟ ಮಾಡ್ತಾರೆ, ಹೋರಾಟದ ಬಗ್ಗೆ ನಮ್ಮ ಊರಾಗ ಒಬ್ರು ಜನರು ಇಲ್ಲ. ಅವ್ರಿಗೆ ಒಬ್ರು ಬೇಕಲ್ಲ ಸರ್, ನಮ್ಮ ಊರಿನವರು, ಅವ್ರು ಬೇರೆ ಊರವ್ರು ಮಾಡ್ತಾರೆ. ಇಲ್ಲಿ ಯಾರು ಅಧಿಕಾರಿ ಗಮನಕ್ಕೆ ತಂದಿಲ್ರಿ, ಅಧ್ಯಕ್ಷರ ಗಮನಕ್ಕೆ ತಂದಿಲ್ರಿ, ಸದಸ್ಯರ ಗಮನಕ್ಕೆ ತಂದಿಲ್ರಿ. ಅವ್ರು ಹೋರಾಟ ಮಾಡ್ತಾರೆ ಹೇಳ್ರಿ ಮಾಡ್ರಿ, ಅವ್ರ ಪುಣ್ಯಕ್ಕೆ ಅವ್ರು ಹೋರಾಟ ಮಾಡ್ತಾರೆ. ಹೋರಾಟ ಮಾಡಿದ್ರೆ ಏನೂ ಆಗೋದಿಲ್ರಿ ಸರ್. ಅಭಿವೃದ್ಧಿ ಅಂತ ಅವ್ರು ಹೇಳ್ತಾರೆ, ಅದು ನಮ್ಮಲ್ಲಿ ಅತಿ ಹೈಯೆಸ್ಟ್ ಅಭಿವೃದ್ಧಿಯಾಗಿ ಸಾವಳಗಿರಿ. ಏನಾರು ಲೆಟರ್ ಗಿಟ್ರ್ ನಿಮ್ಮ ಅಧ್ಯಕ್ಷ ಗಮನಕ್ಕೆ ಏನು ಲೆಟ್ರು ಇಲ್ಲ, ಅವ್ರು ಮುಖ ಸುತ್ತಿ ನೋಡಿಲ್ಲ, ಸೋಷಿಯಲ್ ಮೀಡಿಯಾದ ಅಷ್ಟೇ ನೋಡಿ ಸರ್. ಇಲ್ಲಿ ಡೈರೆಕ್ಟ್ ಭೇಟಿಯಾಗಿ ಏನೂ ಇಲ್ಲ ಸರ್. ಇನ್ನ ಇಲ್ಲೇ ಕೂತು ಏನೋ ಮಾಡ್ತಾ ಇದ್ದಾರೆ, ಏನೋ ಮಾಡ್ತಿದ್ದಾರೆ, ಯಾರು ಮಾಡಿಸ್ತಾ ಇದಾರೆ ಗೊತ್ತಿಲ್ಲ. ಆದ್ರೆ ನಮ್ಮ ಗಮನಕ್ಕೂ ಇಲ್ಲ, ಅಭಿವೃದ್ಧಿ ಅಧಿಕಾರಿ ಇಲ್ಲ ಸರ್, ನಮ್ಮ ಗಮನಕ್ಕೆ ನಮ್ಮ ಸಾವಳಗೂರು ಯಾರ ಗಮನಕ್ಕೂ ಇಲ್ರಿ. ಆದ್ರೆ ಎಲ್ಲರೂ ನೋಡ್ಯಾರ, ಸೋಷಿಯಲ್ ಮೀಡಿಯಾದ ಅಷ್ಟೇ ನೋಡ್ಯಾರ. 32 ಪಕ್ಷ ಮೆಂಬರ್ಗಳು ಒಬ್ರು ಗಮನಕ್ಕೆ ಒಬ್ರು ಗಮನಕ್ಕೂ ಇಲ್ಲ ಸರ್. ಯಾರ ಸದಸ್ಯರ ಗಮನಕ್ಕೂ ಇಲ್ಲ, ಅಭಿವೃದ್ಧಿ ಅಧಿಕಾರಿ ಗಮನಕ್ಕೂ ಇಲ್ರಿ. ಮತ್ತೆ ಇಲ್ಲಿ ಸಾವಳಿಗೆ ಆಗುತ್ತೆ ಸುಮ್ಮನೆ ಲೀಡರ್ಗಳು ಇರ್ತಾರೆ, ಎಲ್ಲ ಪಕ್ಷದಾಗ ಇರ್ತಾರೆ, ಅವ್ರ ಗಮನಕ್ಕೂ ಇಲ್ರಿ, ಯಾರ ಗಮನಕ್ಕೂ ಇಲ್ದ. ನಮ್ಮ ಹೆಸರು ಅಮಿತ್ ಸೂರ್ಗೋಡ್ ಸರ, ಸಾವಳಗಿ ಗ್ರಾಮಸ್ಥರು. ಏನಾರ ಸಾವಳಗಿ ಗ್ರಾಮ ಪಂಚಾಯತಿ ವಿರುದ್ಧ ಒಂದೇನು ಬೃಹತ್ ಪ್ರತಿಭಟನೆ ಪಾದಯಾತ್ರೆ ತಂದು ಸುಳ್ಳು ಆರೋಪ ಮಾಡ್ತಾರೆ. ಅದನ್ನು ನಾವು ಇದನ್ನ ತೀವ್ರವಾಗಿ ಖಂಡಿಸ್ತೀವಿ. ಯಾಕಂದ್ರೆ ನಮ್ಮ ಸಾವಳಗಿ ಗ್ರಾಮ ರೀ ಜಮಖಂಡಿ ತಾಲೂಕು ಒಳಗೆ ಗ್ರೇಡ್ 1 ಪಂಚಾಯತ್ ರೀ. ಸಾಕಷ್ಟು ಇಲ್ಲಿ ಮೂಲಭೂತ ಸೌಕರ್ಯ ಕೊರತೆ ಏನಿಲ್ಲ ರೀ. ಎಲ್ಲ ವಾರ್ಡಿನೊಳಗೆ ಕುಡಿಯುವ ನೀರಿನ ವ್ಯವಸ್ಥೆ ಐತ್ರಿ, ಚರಂಡಿ ಸ್ವಚ್ಛತೆ ಐತ್ರಿ. ಮತ್ತು ಅವು ಯಾವ ಪುರುಷಾರ್ಥಕ್ಕಾಗಿ ಇದನ್ನು ಮಾಡ್ತಾರೆ ಅನ್ನೋದು ನಮಗೆ ತಿಳಿವತ್ತು ರೀ. ಇದಕ್ಕೆ ನಮ್ಮ ಸಾವಳಗಿ ಗ್ರಾಮಸ್ಥರು ಯಾರು ಬೆಂಬಲಿಸೋಕೆ ಇಲ್ಲ ಸರ್. ಯಾಕಂದ್ರೆ ಒಂದು ಪ್ರತಿಭಟನೆ ಮಾಡ್ಬೇಕಾದ್ರೆ ಸಾಕಷ್ಟು ಜನರ ಒಂದು ಬೆಂಬಲ ಇದ್ರೆ ಪ್ರತಿಭಟನೆ ಮಾಡ್ಬೇಕಾಗ್ತದೆ. ಮತ್ತು ಯಾವ ಉದ್ದೇಶ ಇಟ್ಕೊಂಡು ಮಾಡ್ತಾರೋ ನಮಗೆ ತಿಳಿಯೋದು. ನಮ್ಮ ಗ್ರಾಮಸ್ಥರಲ್ಲ ಸರ್, ನಮ್ಮ ಗ್ರಾಮಸ್ಥರನ್ನ ಮಾಡ್ಬೋದು ರೀ. ಅವ್ರು ಯಾರು ಏನೋ ಯಾವ ಇದಕ್ಕೆ ಏನು ತಿಂದು ಚೇಟಿ ಅಂತ ನಮ್ಗೆ ತಿಳಿಯೋದು ಸರ್. ಅದಕ್ಕೆ ಮಾಡ್ಲತ್ತ ನಮ್ದೇನು ಮೂಲಭೂತ ವಂಚಿತ ಏನು ಗ್ರಾಮ ಇಲ್ಲ ರೀ. ತಾಲೂಕಿನೊಳಗೆ ಗ್ರೇಡ್ 1 ಪಂಚಾಯತ್ ರೀ. ಸಾಕಷ್ಟು ನಮ್ಮ ಗ್ರಾಮ ಒಳಗೆ ಹಿಂದಿನ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಸುಭಾಷ ಪಾಟೋಳಿ ಅವ್ರ ಅವಧಿ ಒಳಗೆ ಮುಖ್ಯಮಂತ್ರಿ ಗ್ರಾಮ ವಿಕಾಸ ಒಳಗೆ 1 ಕೋಟಿ 10 ಲಕ್ಷ ರೂಪಾಯಿ ತಂದು ಎಲ್ಲ ಗ್ರಾಮದೊಳಗೆ ಸಿಸಿ ರೋಡ್ ರೀ ಮತ್ತು ಚರಂಡಿ ವ್ಯವಸ್ಥೆ ಮಾಡ್ಯಾರ. ಏನು ತೊಂದರೆ ಇಲ್ಲ ಸರ್. ಕುಡಿಯೋ ನೀರಿಂದ ಶೌಚಾಲಯ, ಕುಡಿಯುವ ನೀರಿಂದ ಶೌಚಾಲಯ ಎಲ್ಲ ವಾರ್ಡ್ನಾಗ ಹೋದವ್ರಿ, ಎಲ್ಲ ಇದನ್ನು ಐತಿ ಸರ್. ಎಲ್ಲಿ ಕೊರತೆ ಇಲ್ರಿ ಸರ್. ಮಹಿಳೆಯರಿಗೆ ಅದಾವ್ರಿ, ಪುರುಷರಿಗೆ ಅದಾವ್ರಿ. ಏನು ಮಾಡ್ತಕ್ಕಂಥ ಸುಳ್ಳು ಆರೋಪ ಸರ್. ಯಾಕಂದ್ರೆ ನೈಜವಾಗಿ ಏನೋ ಮಾಡ್ಬೇಕಾದ್ರೆ ನೈಜ್ ಮಾಡ್ಬೇಕಾಗುತ್ತೆ. ಸುಳ್ಳು ಆರೋಪ ಮಾಡಿರೋದಕ್ಕೆ ನಮ್ಮ ಸಾವಳಿಗೆ ಎಲ್ಲ ನಮ್ಮ ಪಂಚಾಯತಿ ಇದನ್ನ ನಮ್ಗೆ ಕಾಣಿಸ್ತದೆ. ಗ್ರಾಮ ಪಂಚಾಯತ್ ಸದಸ್ಯರು ಹಿಡ್ಕೊಂಡು ಸಾರ್ವಜನಿಕರು ನಾವು ಕಾಣಿಸ್ತೀವಿ ಸರ್. ತೀವ್ರವಾಗಿ ಕಾಣಿಸ್ತೀವಿ. ನಮ್ಮ ಹೆಸರು ಅನಿಲ್ ತಿಕೋಟಾರಿ, ಸಾವಳಗಿ ಗ್ರಾಮ ಪಂಚಾಯತಿ ಸದಸ್ಯರಿಗೆ. ನಾವು ಸರ ಈಗ 32 ಮೆಂಬರ್ ಇದೇವ್ರಿ, ಅಧ್ಯಕ್ಷ ಉಪಾಧ್ಯಕ್ಷ ಇದೇವ್ರಿ. ಅವ್ರು ಯಾರಿಗೆ ಗಮನಕ್ಕೆ ಏನೂ ತಂದಿಲ್ಲ. ಮತ್ತು ಅವ್ರು ಯಾವ ರೀತಿಯಿಂದ ಪಾದಯಾತ್ರೆ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಅವ್ರು ನಮ್ಮ ಊರವರು ಅಲ್ರಿ. ಹಿಂಗಾಗಿ ಇಲ್ಲಿ ಎಲ್ಲ ಥರದ್ದು ಸೌಲಭ್ಯ ಐತ್ರಿ. ಕುಡಿ ನೀರಿಂದ ಆಯ್ತು, ರೈತರಲ್ಲಿ ಗಾರ ಸುಗ್ದಿದ ರೋಡ್ ಆಯ್ತು, ಎಲ್ಲ ಪೂರ್ತಿ ಸಾವಳಗಿಯವ್ರು ಸಂಪೂರ್ಣ ಕೆಲಸ ಆಗ್ಯಾವ್ರಿ, ಅಭಿವೃದ್ಧಿ ಪರ ಕೆಲಸ ಆಗ್ಯದ. ಆದ್ರೆ ಇವ್ರು ಮಾಡ್ತಾ ಇರೋದು ಸುಳ್ಳು ಆರೋಪ. ಯಾವ ಷಡ್ಯಂತ್ರ ಇಟ್ಕೊಂಡು ಮಾಡ್ತಾ ಇದಾರೋ ಗೊತ್ತಿಲ್ಲ.